ಶರೀರದಲ್ಲಿ ಪ್ರವೇಶಿಸಿದ ಕ್ಷಣದಿಂದ ಪ್ರಾರಂಭವಾಗಿ ಶರೀರವನ್ನು ತ್ಯಜಿಸುವವರೆಗೂ ಪ್ರತಿ ಕ್ಷಣದ ಅನುಭವಗಳ ಚಿತ್ರಣವೇ ಜೀವನ. ನೋಡಿ ಮಾಸ್ಟರ್ಸ್, ಏನು ಅಂತಂದ್ರ ಆ ಶರೀರ ತಗೊಂಡ್ ಬಂದ ಕ್ಷಣದಿಂದನೇ ಅದು ಮತ್ತೆ ಶರೀರ ತ್ಯಜಿಸುವವರೆಗೂ ಏನೆಲ್ಲ ಆಯೋಜನೆ ಮಾಡಿ ಅಲ್ಲಿ ಬ್ಲೂ ಪ್ರಿಂಟ್ ರೆಡಿ ಮಾಡಿ ಸೂಕ್ಷ್ಮ ಲೋಕದಲ್ಲಿ ಆ ಬ್ಲೂ ಪ್ರಿಂಟ್ ನ ಇಟ್ಟು ಬಂದಿರತ್ತೆ. ಸೂಕ್ಷ್ಮ ರೂಪದಲ್ಲಿ ತನ್ನ ಎಲ್ಲಾ ಕಾರ್ಯಗಳನ್ನು ಮಾಡಿರತ್ತೆ, ಆದ್ರೆ ಭೌತಿಕವಾಗಿ ಮಾಡಿರೋದಿಲ್ಲ. ಅದಕ್ಕಾಗಿ ಇಲ್ಲಿ ನಾವು ಭೌತಿಕವಾಗಿ ಆ ಒಂದು ನಮ್ಮ ಜೀವನವನ್ನು ನಡೆಸ್ತೀವಿ ಈ ಶರೀರದ ಜೊತೆಗೆ. ಹೀಗೆ ಆ ಚಿತ್ರಣ ಅಂತ ಹೇಳ್ತಿದ್ರ, ಅಲ್ಲಿ ಏನು ನಾವು ಬ್ಲೂ ಪ್ರಿಂಟ್ ಇಟ್ ಬಂದಿದೀವೋ ನಮ್ಗೆ ಹೀಗೆ ನಡ್ಕೋತೀವಿ, ಹೀಗೆ ಅನುಭವ ತಗೊಳ್ತೀವಿ, ಹೀಗೆ ಮರಣ ಹೊಂದುತ್ತೀವಿ, ಇಂಥವ್ರ ಜೊತೆ ಹೀಗೆ ಬದುಕ್ತೀವಿ, ಹೀಗೆ ಒಳ್ಳೇದಾಗತ್ತೆ ನಮ್ಗೆ, ಇಲ್ಲಿ ಕೆಟ್ಟದಾಗತ್ತೆ, ನಾನು ಇಂಥ ತಪ್ಪುಗಳನ್ನು ಮಾಡ್ತೀನಿ ಎಲ್ಲ ಏನ್ ಅನ್ಕೊಂಡಿರ್ತೀವೋ ಆ ಚಿತ್ರಣದ ಪ್ರಕಾರವೇ ಇಲ್ಲಿ ನಡೆಯುತ್ತೆ ಮಾಸ್ಟರ್ಸ್. ಈ ಅನುಭವಗಳ ಚಿತ್ರಣವು ಮನೋಮಯ ಕೋಶಗಳಲ್ಲಿ ಸಂಗ್ರಹಿಸಲ್ಪಟ್ಟಿರುತ್ತದೆ. ನಮ್ಮ ಎಲ್ಲಾ ಈ ಅನುಭವಗಳು ಎಲ್ಲಿ ಅಂತಂದ್ರೆ ಮನೋಮಯ ಕೋಶ, ಮೆಂಟಲಿ ಸಂಬಂಧಪಟ್ಟಿರೋಂಥದ್ದು. ಅಂದ್ರೆ ಆಯೋಜನೆ ಮಾಡುತ್ತಲ್ವಾ, ಆಯೋಜನೆ ಮಾಡ್ಬೇಕು ಅಂದ್ರೆ ಮೆಂಟಲಿ ನಮಗೆ ಗೊತ್ತಿರ್ಬೇಕು, ಅದು ಆ ಕೋಶಕ್ಕೆ ಸಂಬಂಧಪಟ್ಟಿರುತ್ತದೆ. ಇಲ್ಲಿ ನಾವ್ ಏನ್ ತಿಳ್ಕೋಬೇಕು ಅಂತಂದ್ರೆ, ಧ್ಯಾನಕ್ಕೆ ಕೂತ್ಕೊಂಡಾಗ ಪೂರ್ತಿ ಮನಸ್ಸನ್ನು ಖಾಲಿ ಮಾಡಿ ಕೂತ್ಕೋಬೇಕು ಅಂತ ಹೇಳ್ತಾರೆ. ಒಂದೊಂದು ಯೋಚನೆಗಳು ನಮ್ಮಲ್ಲಿ ಇರಬಾರದು. ಅಂದ್ರೆ ಇದು ಕೂಡ ಮನೋಮಯ ಕೋಶಕ್ಕೆ ಸಂಬಂಧಪಟ್ಟಿರೋದು. ಈ ಭೌತಿಕ ಜೀವನ ತೆಗೆದುಕೊಂಡು ಬಂದಾಗ ಎಲ್ಲವನ್ನೂ ಮರೆತು ಬರೀ ಉಸಿರಾಟ ಕಡೆ ಗಮನ ಮಾಡಿದಾಗ ಮಾತ್ರ ನಮಗೆ ನೋಡಿ ಹಿಂದಿನ ಜನ್ಮಗಳು, ಆಮೇಲೆ ನಮ್ಮ ಮುಂದಿನ ಕಾರ್ಯಗಳು, ಕರ್ಮಗಳು, ಮುಂದೆ ನಮಗೆ ಏನ್ ಕರ್ಮ ಬರುತ್ತೆ ಅದು ಕೂಡ ನಮಗೆ ಗೋಚರ ಆಗತ್ತೆ. ಎಷ್ಟೊಂದ್ ಮಾಸ್ಟರ್ಸ್ ಇಲ್ಲಿಂದ ನೋಡಿ ನಾವ್ ಎಷ್ಟೋ ಜನ್ಮಗಳನ್ನು ನೋಡ್ಕೊಂಡ್ ಬರ್ತೀವಿ ಅಲ್ವಾ, ಎಷ್ಟೋ ಮಾಸ್ಟರ್ಸ್ ಎಲ್ಲ ನೋಡಿ ಹೇಳಿರ್ತಾರೆ. ಅದೇ ರೀತಿಯಾಗಿ ಮುಂದಿನ ಜನ್ಮವನ್ನು ಕೂಡ ನಾವ್ ಆಲ್ರೆಡಿ ಎಷ್ಟು ಜನ್ಮ ತಗೋತೀವಿ ಅಂತ ಹೇಳಿ ಮೇಲೆ ಸೂಕ್ಷ್ಮ ಲೋಕದಲ್ಲಿ ನಾವೆಲ್ಲ ಚಿತ್ರಣ ಮಾಡ್ತೀವಿ. ಬರೀ ಒಂದೇ ಜನ್ಮದಲ್ಲ, ಎಷ್ಟೆಷ್ಟೋ ಜನ್ಮದ ಚಿತ್ರಣ ರೆಡಿಯಾಗಿರುತ್ತೆ. ಹಾಗಾಗಿ ಇಲ್ಲಿ ನಾವು ಕೂತ್ಕೊಂಡಾಗ ಮುಂದೆ ನಾನು ಇನ್ನು ಏನು ಜನ್ಮ ತಗೋತೀನಿ ಅನ್ನೋದು ಕೂಡ ಗೊತ್ತಾಗತ್ತೆ.